ಸ್ನೇಹಿತರೆ, ನಮಸ್ಕಾರ. ಇವಾಗ ವಿಜಯನಗರದಿಂದ ಹೊರಟಿದ್ದೀವಿ. ಸೊ ಈ ಸಂಚಿಕೆಯಲ್ಲಿ ನಾನು ನಿಮಗೆ ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಇರುವಂತಹ ಎಲ್ಲ ಒಂದು ಸೈಟ್ಗಳನ್ನ ನಾನು ತೋರಿಸ್ತೀನಿ. ವಿಜಯನಗರದಿಂದ ಈಗ ಶಾರ್ಟ್ ಕಟ್ ಅಲ್ಲಿ ಬಂದೆ ನಾನು. ಯಾಕೆ ಈ ಕಡೆ ಬರ್ತೀನಿ ಅಂತ ಅಂದ್ರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ. ಆ ಕಡೆಯಿಂದ ಹೋದ್ರೆ ಬಹಳ ಹಿಂಸೆ ಆಗುತ್ತೆ ನನಗೆ. ಸೊ ಅದಕ್ಕೆ ಈ ಕಡೆಯಿಂದ ಬಂದೆ. ಈ ಕಡೆ ಬಂದು ಈಗ ಇಲ್ಲೇ ಒಂದ್ ಕಡೆ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ನಾರ್ತ್ ವೆಸ್ಟ್ ಫಸ್ಟ್ ಪಿಲ್ಲಹಳ್ಳಿ ಅಂತ ಏನೋ ಇದೆ, ಪಿಲ್ಲಹಳ್ಳಿ ಅಂತ, ಪಿಲ್ಲಹಳ್ಳಿ ಕಡೆಗೆ ಹೋಗ್ತೀನಿ. ಆಮೇಲೆ ಬೆತ್ತ ಏನು ಇನ್ನೊಂದಿದೆ, ಅಲ್ಲಿಗೆ ಹೋಗ್ತೀನಿ. ಬಂದೆ ಈಗ, ನಿಂತ್ಕೊಳ್ರಿ, ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾನು ಹೋಗ್ತಾ ಇರೋಂಥ ದಾರಿ ಎಲ್ಲ ಶಾರ್ಟ್ ಕಟ್ಟೆ, ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಲೊಕೇಶನ್ ಹಾಕ್ತೀನಿ, ಲೊಕೇಶನ್ ಹಾಕೋಬಹುದು. ಕೆಲವು ಕಾರಣಾಂತರಗಳಿಂದ ನಾನು ಈ ಕಡೆ ಬಂದೆ. ಇವಾಗ ಡೈರೆಕ್ಟ್ ಆಗಿ ಫಸ್ಟು ಯಾವ್ದ್ರಿ ಜಾಗ? ಬೆತ್ತನ್ಗೆರೆನಾ? ಫಸ್ಟ್ ಬೆತ್ತನ್ಗೆರೆಗೆ ಹೋಗ್ತಾ ಇರೋದು. ಬೆತ್ತನ್ಗೆರೆನಲ್ಲಿ ಇರೋಂತಹ ಒಂದು RGRSCLಗೆ ಫಸ್ಟ್ ಹೋಗೋಣ. ಇದು ಏರಿಯಾ ಬಂದು ಮೋಸ್ಟ್ಲಿ ಪಟ್ಟೆಗಾರ ಪಾಳ್ಯ ಇರ್ಬೇಕಾದ್ರೆ. ನಾನು ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಒಳಗಡೆ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡು ಬರ್ತಾ ಇದ್ದೀನಿ. ಯಾರೋ ನಮ್ಗದ್ರು ಹಂಗೆ ಕೇಳಿದ್ರು, ಮುದ್ದೈನ್ ಪಾಳ್ಯ, ಅದು ಹೋದ ಸಂಚಿಕೆನಲ್ಲಿ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ನೀರಿನ ಪ್ರಾಬ್ಲಮ್ ಆಗುತ್ತೆ, ಕರೆಂಟ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅಂತ. ಬರೀ ಅಲ್ಲಿರುವಂಥದ್ದೆಲ್ಲ ನೀರಾವರಿ ಜಾಗ. ನಮ್ಮ ಬ್ಯಾಂಗ್ಳೂರು ಮತ್ತು ಬ್ಯಾಂಗ್ಳೂರು ಹೊರವಲಯದಲ್ಲಿ, ಅಂದ್ರೆ ಅದೇನು ಬ್ಯಾಂಗ್ಳೂರು ಹೊರವಲಯನೂ ಅಲ್ಲ, ಅಂದ್ರೆ ಆಚೆ ಕಡೆನೂ ಅಲ್ಲ. ಅದಿರೋದು ಕುಂಬ್ಳಗೋಳ. ನೋಡಿ, ಕುಂಬ್ಳಗೋಳ ಹತ್ರ ಬಂದು ದೇವಗೆರೆ, ಮುದ್ದೈನ ಪಾಳ್ಯ ಈ ಕಡೆ. ಮುದ್ದೈನ ಪಾಳ್ಯ ಪಕ್ಕದಲ್ಲೇನೆ ನಾನು ಫಸ್ಟ್ ತೋರಿಸಿದ್ದು ಕೆಂಚನಪುರ. ಅದಾದ್ಮೇಲೆ ಪನಗಮಾರನಹಳ್ಳಿ. ಈ ತರ ತೋರಿಸಿದೆ ನಾನು. ಫಸ್ಟ್ ತೋರಿಸಿದ್ದು ನಾನು ದೇವಗೆರೆ, ಎರಡನೇದು ಬಂದು ಕೆಂಚನಪುರ, ಮೂರನೇದು ಮುದ್ದೈನ ಪಾಳ್ಯ, ನಾಲ್ಕನೇದು ಪನಗಮಾರನಹಳ್ಳಿ. ಮುದ್ದೈನ ಪಾಳ್ಯನಲ್ಲಿ ಈ ತರ ಇದೆ ಅಂತ ನನಗೆ ಒಬ್ರು ಮೆಸೇಜ್ ಹಾಕಿದ್ರು ಕಾಮೆಂಟ್ಸ್ ಅಲ್ಲಿ. ಸೊ ಅಲ್ಲಿಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅದು ನೀರಾವರಿ ಇರುವಂತಹ ಜಾಗ, ನೀರು ಇರುವಂತಹ ಜಾಗ. ಹೊಲ ಗದ್ದೆ ಎಲ್ಲ ಅಕ್ಕಪಕ್ಕ ಎಲ್ಲ ರೈತರು ಇದ್ದಾರೆ, ಒಳ್ಳೆ ವಾತಾವರಣ. ಯಾವುದೇ ಕಾರಣಕ್ಕೂ 2 ತಲೆಮಾರು ಅಂತೂ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಅಂತೂ ಹೇಳ್ಬೋದು. 2 ತಲೆಮಾರು ಅಂತ ಅಂದ್ರೆ 200 ವರ್ಷ ನನ್ನ ಲೆಕ್ಕ. ಸೊ ಅಲ್ಲಿ ಆಮೇಲೆ ಸೆಕ್ಯೂರಿಟಿ ವೈಸು, ಆಮೇಲೆ ಕರೆಂಟಿನ ವಿಚಾರದಲ್ಲಿ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಅಂತ ಅಂದ್ರೆ ನಾನು ಹೇಳ್ತಾ ಇರೋದು ಬಸ್ಸಿನ ವ್ಯವಸ್ಥೆ. ಅದಾದ ನಂತರ ಹಾಸ್ಪಿಟಲ್ ವ್ಯವಸ್ಥೆ ಎಲ್ಲ ಅಕ್ಕಪಕ್ಕ ಒಳ್ಳೆ ದೊಡ್ಡ ಆಸ್ಪತ್ರೆನೇ ಇದೆ ರೀ, ಏನು ಕಡಿಮೆ ಇಲ್ಲ ಅಲ್ಲಿ. ಅದಾದ್ಮೇಲೆ ಮುದ್ದೈನ ಪಾಳ್ಯ ನಾನು ಇದು ಹೇಳ್ತಾ ಇರೋದು. ಅದಾದ್ಮೇಲೆ ನಮ್ಮ ಸ್ಕೂಲ್ಗಳು ಕಾಲೇಜ್ಗಳು ಎಲ್ಲ ಮಸ್ತ್ ಇದೆ. ಇದು ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಗೊಂದು ವಿಚಾರನ ಬಹಿರಂಗ ಮಾಡಬೇಕು ಅನ್ಕೊಂಡಿದ್ದೀನಿ. ವಿಡಿಯೋ ಕೊನೆಗಂಟ ನೋಡಿ, ನಿಮ್ಗೆ ಹೇಳ್ತೀನಿ ನಾನು. ಯಾಕೆ ನಾನು ಕೊನೆಗಂಟ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ನಾನು ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕು. ಇದನ್ನ ಇನ್ವೆಸ್ಟ್ ಮಾಡಿದ್ರೆ ನನ್ಗೇನ್ ಲಾಭ. ನಾನು ಹಾಕಿ ಬರೀ 2 ವರ್ಷ ಆಗಿರೋದು. ನನ್ನ 2 ವರ್ಷದಲ್ಲಿ ನಾನು ಹಾಕಿರೋ ಅಮೌಂಟ್ 7,10,000 ರೂಪಾಯಿ. ನಂದು ಹೇಳ್ತಾ ಇದ್ದೀನಿ, ನಾನು ಹಾಕಿರೋಂಥದ್ದು 7,10,000 ಅಂದ್ರೆ ನನ್ನ ವ್ಯಾಲ್ಯೂ ಇದೆ. ಇವಾಗ 10,50,000 ಇದೆ ಸ್ವಾಮಿ. 10,50,000 ಅಂದ್ರೆ ಹೆಚ್ಚು ಕಡಿಮೆ ನನಗೆ 1,40,40,000 ರೂಪಾಯಿ ನನಗೆ ರೈಸ್ ಆಗಿರೋಂಥದ್ದು. ಸೊ ಬುದ್ಧಿವಂತರಾದವರು ದಯವಿಟ್ಟು ಇನ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಇನ್ನ ಜಾಸ್ತಿ ಗೊತ್ತು, ಅಲ್ಲಿ ಹಂಗೈತೆ ಹಿಂಗೈತೆ ಅಂತಂದ್ರೆ ತಗೊಳ್ದೇ ಇರೋರು ಇವತ್ತೊಂದು ದಿವಸ
3.5 ಲಕ್ಷ ಜಾಸ್ತಿ ಕೊಟ್ಬಿಟ್ಟು ಕ್ಲಿಯರೆನ್ಸ್ ತಗೊಬೇಕು. ನಾನು ಯಾಕೆ ಇದು ಒಗಟಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾನು ತಗೊಂಡಿರೋ ರೇಟ್ಗೂ ಇವಾಗಿನ ರೇಟ್ಗೂ 3.5 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇದೆ. 3.5 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಬಂದು 48 ಲಕ್ಷ ಗಂಟ ಇದೆ. ನೀವು ಸ್ಟಾರ್ಟಿಂಗ್ 10 ವರ್ಷ ನೀವು ಅದನ್ನ ಮಾರ್ಕೊಳಕ್ಕಾಗಲ್ಲ, ಬೇರೆ ವಿಚಾರ. ಈಗ ನಾನು ಹೋಗ್ತಾ ಇರೋಂಥದ್ದು ಯಾವ್ದ್ರಿ ಅದು, ಬೆತ್ತನಗೆರೆ ಅಂದ್ರೆ ಬೆತ್ತನಗೆರೆ ರಾಮಕೃಷ್ಣ ಲೇಔಟ್ ಅಂತ ಇದು. ಮತ್ತೆ ರಿಂಗ್ ರೋಡ್ ಬರ್ತಾ ಇದ್ದೀವಿ, ಇಲ್ಲಿಂದ ಹೋಗ್ತೀನಿ. ಆರಾಮಾಗಿ ಕೊನೆ ಗಂಟ ಇಷ್ಟಪಟ್ಟು ವಿಡಿಯೋನ ನೋಡಿ, ಕಷ್ಟಪಟ್ಟು ನೋಡಬೇಡಿ. ಯಾಕಂದ್ರೆ ನಿಮ್ಗೆ ಬೇಕಾಗಿರುವಂತಹ ಸೌಕರ್ಯಗಳಿಗೆ ನಾವು ಓಡಾಡ್ತಾ ಇರೋಂಥದ್ದು, ನಮಗ್ ಬೇಕಾಗಿರೋಂಥದ್ದಲ್ಲ. ನಿಮ್ಮ ಪ್ರೋತ್ಸಾಹನೇ ನಮ್ಗೆ ಶಕ್ತಿ, ಆಯ್ತಾ? ಎಲ್ಲರೂ ದಯವಿಟ್ಟು ವಿಡಿಯೋಗಳನ್ನ ನೋಡ್ತೀರಿ, ಲೈಕ್ ಬಟನ್ ನ ಒತ್ಕೊಳ್ಳಿ ಸ್ವಾಮಿ, ಏನೋ ನಮ್ಗೂ ಖುಷಿ ಆಗುತ್ತೆ. ಅಷ್ಟು ಜನ ವಿಡಿಯೋಗಳು ನೋಡ್ತೀರಿ, ಲೈಕ್ ಬಟನ್ ಕೊಡೋದಿಕ್ಕೆ ಏನ್ ಕಷ್ಟ ಸ್ವಾಮಿ? ನಾನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂದ್ರೆ ಹೇಳಿ, ನಾನು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳಿ ನಾನು ತಿದ್ಕೋತೀನಿ, ಇಲ್ಲ ಕಲ್ತ್ಕೋತೀನಿ. ಅಂದ್ರೆ ಮನುಷ್ಯ ಹುಟ್ಟಿದ್ರಿಂದ ಸಾವು ಗಂಟನು ಏನಾದ್ರೂ ಒಂದು ಕಲಿತಾನೆ ಇರ್ತಾನೆ, ಇಲ್ಲಾಂದ್ರೆ ತಿಳ್ಕೊತಾನೆ ಇರ್ತಾನೆ. ನಾನು ಕಲ್ತ್ಕೋತೀನಿ, ಅದ್ರಲ್ಲೇನು ತಪ್ಪಿಲ್ಲ. ಲೈಕ್ ಬಟನ್ಗಳನ್ನ ದಯವಿಟ್ಟು ಒತ್ಕೊಳ್ಳಿ. ಆಮೇಲೆ ನಿಮ್ಗೆ ಮಾಹಿತಿಗಳೆಲ್ಲ ನನ್ನ ಕಡೆಯಿಂದ ಏನ್ ಬೇಕು ಅದನ್ನ ನಾನು ಕೊಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೇನು ಬೇಕು ಅನ್ನೋದನ್ನ ನಾನು ಕೊಡ್ತಾ ಇದ್ದೀನಿ. ಇಂಥದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ಕೊಳ್ಳಿ ಸಮಯ. ಇನ್ನು ಮುಂದೆ ಬರುವಂಥದ್ದನ್ನ ಪ್ರತಿಯೊಂದಕ್ಕೂ ನೀವು ಬೆಲ್ ಐಕಾನ್ ಒತ್ಕೊಂಡ್ರೆ ಪ್ರತಿ ಒಂದು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನಂತಾರೆ ಅದಕ್ಕೆ, ಬರೋ ಸಂಚಿಕೆನಲ್ಲಿ ಇವಾಗ 4 ಜಾಗ ನಾನು ಕವರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ವೆದರ್ ನೋಡಿದ್ರೆ ಮಳೆ ಬರೋಂಗೈತೆ, ನೋಡೋಣ ಹೆಂಗೈತೆ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋದು. ಇದು ಮಾಗಡಿ ರೋಡ್ದು ಅದೇನು ದೊಡ್ಡ ಸರ್ಕಲ್, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕಡೆ ಹೋಗುವಂತ ರೋಡು, ಇದೇ ರೋಡು, ಅಲ್ಲಿ ಹೋಗೋದು. ಇಲ್ಲಿ ಸಿಗ್ನಲ್ ಐತೆ, ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳೋಣ. ಈಗ ವಿಚಾರ ಹೇಳೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬರುವಂತಹ ಸಂಚಿಕೆನಲ್ಲಿ ನಾನು 23 ಜಾಗಗಳು, ಇವಾಗಲೇ ನಾನು 4 ತೋರಿಸಿದ್ದೀನಿ, ಈಗ 4 ಆಗುತ್ತೆ. ಇದು ಮಿಕ್ಕಿದ್ದೆಷ್ಟು 8 3 24, ಅಂದ್ರೆ ಇನ್ನು 16 ಜಾಗಗಳು. ಅದೆಲ್ಲ ನಿಮಗೆ ಸಂಚಿಕೆನಲ್ಲಿ ಬರುತ್ತೆ. ಆಮೇಲೆ ಪ್ರತಿಯೊಂದು ವಿತ್ ಡಿಸ್ಕ್ರಿಪ್ಷನ್, ಮ್ಯಾಪ್, ಡೀಟೇಲ್ ವಿಚಾರ, ಅಲ್ಲಿ ಹಾಕಿರುವಂತಹ ವಸ್ತುಗಳ ವಿಚಾರ, ಪ್ರತಿಯೊಂದು ನಾನು ಹೇಳ್ತೀನಿ ವಿಚಾರ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನೀವು ಶೇರ್ ಮಾಡಿ. ಈಗ ನೋಡಿ, ಈಗ ತಿರ್ಗಾ ಏನಾದ್ರು ನಾವು ಸಿಗ್ನಲ್ ಅಲ್ಲಿ ಇದ್ವಾ, ಈಗ ನಾವು ಪಗಲಗುಂಟೆ ಮೇನ್ ರೋಡಿಗೆ ಬರ್ತಾ ಇದ್ದೀವಿ. ಇಲ್ಲಿಂದ ಮಾಮೂಲಿ ಲೆಫ್ಟ್ ತಗೊಂತೀವಿ. ನಾನು ಲೆಫ್ಟ್ ತಗೊಂಡು ಫ್ಲೈಓವರ್ ಹತ್ಬಿಡೋಣ ಅಂತ ಇದ್ದೀನಿ. ನೋಡೋಣ ಎಷ್ಟಿದು ಟೋಲ್ ರೋಡು ನೋಡಿ, ನೆಲಮಂಗಲ ಟೋಲ್ ರೋಡು ಕಾಣಿಸ್ತಾ ಇದೆಯಾ? ಈ ತರ ಈಗ ಸ್ಟ್ರೈಟ್ ಮೇಲ್ಗಡೆ ಹಾಕ್ತೀನಿ. ಮೇಲ್ಗಡೆ ಹಾಕ್ಬಿಟ್ಟು ಆ ಕಡೆ ಇಳಿತೀನಿ. ವಿಜಯನಗರದಿಂದ ಒಂದು 19-20 ಕಿಲೋಮೀಟರ್ ತೋರಿಸ್ತೀವಿ. ಫಸ್ಟ್ ಆ ಡೆಸ್ಟಿನೇಷನ್ ಹೋಗಿ ಇನ್ನು 3 ಡೆಸ್ಟಿನೇಷನ್ ನಾವು ತಗೊಂಡು ಇದು ನೆಲಮಂಗಲ ಟೋಲ್ ರಸ್ತೆ. ಇದು ಈಗ ಬಂದಿದ್ದೀವಿ. ನಾವು ಸ್ಟ್ರೇಟ್ ಹೋಗೋ ಬದಲು ಈ ಕಡೆ ಹೋಗ್ಬೇಕು ಬೈಕು. ಗೋಳೆಲ್ಲ ಈ ಕಡೆ ಹೋಗಬೇಕು. ಕಾರು ಬೈಕ್ಗೆಲ್ಲ ಕಾಸು ಕಟ್ಟಂಗಿಲ್ಲ ಕಾಣ. ಹೋಗು ನೋಡಿ, ಆಮ್ಚಿ ಬೈಕ್ ನನ್ನ ಹತ್ರ ಇದೇ ಇಲ್ಲ, ಟ್ಯಾಗೇ ಇಲ್ಲ. ಇನ್ಯಾವ ಬಿಲ್ ಬರ್ತದೆ? ಬೈಕ್ಗೆ ಟ್ಯಾಗೇ ಇಲ್ಲ ಅಂದಾಗ ಎಲ್ಲಿ ಬರ್ತದೆ ಬಿಲ್ಲು?
ಸರಿ, ಇಲ್ಲಿ ನಾನು ಆಚೆ ಬಂದೆ. ಈಗ ಸ್ಟ್ರೈಟ್ ಹೋಗೋದಾ ಕೆಳಗಡೆ ಹೋಗೋದಾ? ಎಲ್ಲ ಅದಕ್ಕೆ ಮುಂದೆ ಸ್ವಲ್ಪ ಚೇಂಜಸ್ ಐತೆ, ನೋಡೋಣ ತಾಳಿ. ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ. ಇಲ್ಲಿ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿನಲ್ಲಿಲ್ಲ. ನೋಡಿ, ಮೈಸೂರು ರೋಡ್, ಕನಕಪುರ ರೋಡ್, ಎಲೆಕ್ಟ್ರಾನಿಕ್ ಸಿಟಿ ಅಂತ ಆಯ್ತು. ನಿಮ್ಗಳ ಹಾಕೊಂಡು ನಾನು ಒಂದ್ಸತಿ ಲೊಕೇಶನ್ ಚೆಕ್ ಮಾಡ್ತೀನಿ. ಕಾಣ್ತಾ ಇದೆಯಾ? ಇರಲಿ, ನಾನು ಆಮೇಲೆ ಲೊಕೇಶನ್ ಹಾಕ್ತೀನಿ. ರೀಸೆಂಟ್ರ್ ಮಾಡಿ ಲೊಕೇಶನ್ ಹಾಕ್ತೀನಿ. ಸುತ್ಕೊಂಡು ಇಲ್ಲೇ ಈ ಪಕ್ಕಕ್ಕೆ ಇಲ್ಲೇ ಹೋಗ್ಬೇಕು. ಇಲ್ಲೇ ಎಲ್ಲ ರೋಡ್ ಐತೆ, ಇಲ್ಲಿಂದ ಹೋಗ್ಬೇಕು. ಇಲ್ಲೇ ಹೋಗ್ಬೋದಪ್ಪ ಹೇಳಿ. ಈ ತುಮಕೂರು ಹೈವೇ ಮೇಲ್ಗಡೆ ಹತ್ಬೇಡಿ, ತುಮಕೂರು ಹೈವೇ ಮೇಲ್ಗಡೆ ಹತ್ಬೇಡಿ. ಇವ್ರು ಯಾವ ಕಡೆ ರೋಡ್ಗೆ ಹೋಗ್ಬೇಕು ನೀವು? ನೀವು ವೈಭವ್ ಹೋಗ್ಲ ಅಂತ ಇರೋರು ಬಹಳ ಚೆನ್ನಾಗಿದೆ. ನಾನು ಬಂದಾಗೆಲ್ಲ ಇಲ್ಲೇ ಊಟ ಮಾಡ್ತೀನಿ. ನಮ್ಮ ಕಾರ್ಮಿಕ ಇಲಾಖೆಗೆ ವಿಸಿಟ್ ಕೊಡ್ತಾ ಇರ್ತೀನಿಲ್ಲ ಮುಂದೆ. ಕಾರ್ಮಿಕ ಮಿತ್ರ ಸಂಘಟಿತ ಮತ್ತು ಸಂಘಟಿತವಾದ ಒಂದು ಸಂಘಟನೆ ಇದೆ. 4,000 ಜನ ಇದ್ದಾರೆ. ದೇವ್ರ ದಯೆಯಿಂದ ಎಲ್ಲರಿಗೂ ನಮ್ಮ ಕಾರ್ಮಿಕ ಇಲಾಖೆಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ದೊರಕಿದೆ ಅಂತ ಅನ್ಕೊಳ್ತೀನಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ. ಮುಂದಿನ ವರ್ಷ ಆದ್ರೆ ಮುಂದಿನ ವರ್ಷ ನೋಡೋಣ. ಕಿಟ್ಟು, ಸ್ಕೂಲ್ ಕಿಟ್ಟು, ಮೆಡಿಕಲ್ ಕಿಟ್ಟು, ಹೆಲ್ತ್ ಕಿಟ್ಟು, ವೆಲ್ನೆಸ್ ಕಿಟ್ಟು, ಫುಡ್ ಕಿಟ್ಟು ಎಲ್ಲ ಕೊಟ್ಟಿದ್ದೀವಿ. ಬಹಳ ಸಂತೋಷ ಆಗುತ್ತೆ ಅವ್ರಿಗೆ ಬೇಕಾಗಿರುವಂಥ ಹಕ್ಕುಗಳನ್ನ ಹಂಚಿದಾಗ. ನೋಡಿ, ಅಲ್ಲಿಂದ ಹಿಂಗ್ ಸುತ್ಕೊಂಡು ಈ ಕಡೆ ಬರಬೇಕು. ಲೊಕೇಶನ್ ತೋರ್ಸಪ್ಪ. ಇಲ್ಲಿಂದ ಲೆಫ್ಟ್ ಅಲ್ಲೇ ಹೋಗ್ಬೇಕು. ಈಗ ನೋಡಿ, ಅದೇ ಬಗಲ್ಗುಂಟೆ ನಾವು ಹೋಗ್ತೀವಲ್ಲ, ಅಂದ್ರೆ ನಮ್ಮ ಕಾರ್ಮಿಕ ಇಲಾಖೆ ಆಫೀಸ್ ಹೋಗ್ತೀವಲ್ಲ, ಅದೇ ರೂಟ್ ಮೋಸ್ಟ್ಲಿ ಡಿಸ್ಟ್ರಿಕ್ಟ್ ಆಗ್ತಾ ಇದೆ. ಇಲ್ಲೇ ಹೋಗ್ಬೋದಾಗಿತ್ತು. ಈ ಕಡೆ ನೋಡಲ್ಲ, ಆ ಕಡೆ ನೋಡಲ್ಲ, ಹೆಂಗಂದ್ರೆ ಹಂಗೆ ಬರ್ತಾನೆ. ಹಂಗೆ ಹೋಗ್ತಾ ಇದ್ದೀನಿ. ಯುದ್ಧ ಮಾಡ್ಸ್ಕೊಳ್ತಾ ಇದ್ದೀನಿ. ಹಂಗೆ ಕಣಪ್ಪ, ನಾವು ಕರೆಕ್ಟ್ ಆಗಿದ್ರು ಮುಂದೆ ಬರೋರು ಕರೆಕ್ಟ್ ಆಗಿರಲ್ಲ. ಸ್ವಲ್ಪ ಹುಷಾರಾಗಿ. ನಾವು ಕಾರಲ್ಲೇ ಬರ್ಬೋದಾಗಿತ್ತು. ಬಟ್ ಏನಂತ ನಿಮ್ಗೆಲ್ಲ ಕರೆಕ್ಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಿಮ್ಗೆ ಹಿಂಸೆ ಆಗೋದು. ಮೆಟ್ರೋ ಅದಕ್ಕೆ ಬೈಕಲ್ಲೇ ನೋಡಿ, ಇಲ್ಲೊಂದು ಮೆಟ್ರೋ ಇದೆ. ಆ ಮೆಟ್ರೋ ಇಂದ ಮುಂದೆ ಹೋಗಿ ಮೋಸ್ಟ್ಲಿ ಲೆಫ್ಟ್ ಬೇಕು. ಇಲ್ಲೇ ಲೆಫ್ಟಾ? ಮೆಟ್ರೋ ಮುಂಚೆನೆ ಲೆಫ್ಟ್ ನೋಡಿ. ಮೆಟ್ರೋ ಮುಂಚೆನೆ ಲೆಫ್ಟ್. ಇದ್ರ ಮುಂದೆ ನಿಮ್ಗೆ ಒಂದು ಒಳ್ಳೆದು ಯಾವುದೋ ಒಂದು ಮಾಲ್ ಇದೆ. ಮಾಲ್ ಏನೋ ಇದೆ, ಇಲ್ಲಿ ನೋಡ್ಕೊಳ್ಳಿ. ಸೊ ಇದು ಮೆಟ್ರೋ. ಇದು ಬಂದು ಮಂಜುನಾಥ ನಗರ ಮೆಟ್ರೋ ಅಂತ ಇದೆ. ಇಲ್ಲಿಂದ ನೀವು ಲೆಫ್ಟ್ ಹೋಗಿ, ನಮ್ಮ ಬಗಲ್ಗುಂಟೆ ಕಾರ್ಮಿಕ ಇಲಾಖೆದು ಆಫೀಸ್ಗೆ ಹೋಗುವಂತ ಒಂದು ರೂಟ್ ಇದು. ಇಲ್ಲೇ ಹೋಗ್ತಾ ಇದೀವಿ. ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ.
ನಾಳೆ ದಿವಸ ಅವ್ರು ತಗೊಂಡ್ಮೇಲೆ ನಿಮ್ಗೆ ಆಶೀರ್ವಾದ ಕೊಡ್ತಾರೆ. ಅದು ಅದು ಹಂಪು. ನಮ್ ಬ್ಯಾಂಗ್ಳೂರಲ್ಲಿ ಏನಿಲ್ಲ ಅಂತಂದ್ರು ಹಂಪುಗಳು ಮಾತ್ರ ಏನ್ ಕಡಿಮೆ ಇಲ್ಲ ಸುಮ್ಮನೆ. ಹಂಪುಗಳು ಮಾತ್ರ ಯಥೇಚ್ಛವಾಗವೆ. ಏನ್ 89 ಕಿಲೋಮೀಟರ್ ಬರ್ತಾರೆ ಈ ರೋಡಲ್ಲಿ ಸ್ಪೀಡು. ಅದಕ್ಕೆ ಬೇರೆ ಹಾಕೋ ಮಾಡೋ ಕೆಲಸ ಇಲ್ಲ. ಸುರಕ್ಷತೆಗೋಸ್ಕರ ಹಂಪಲ್ಲ, ಅವ್ರ ಜ್ಞಾನ ಬಂದಂಗೆ ಹಂಪ್ ಹಾಕೋದಕ್ಕೂ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಐತೆ. ಆ ರೂಲ್ಸ್ ರೆಗ್ಯುಲೇಷನ್ ಇಲ್ಲಿಂದ ರೈತಲ್ಲೇನ್ರಿ ನಮ್ಮ ಪಿಬಿನವರು ಅವ್ರು ಹೇಳ್ಕೊಡೋ ಅಷ್ಟೊತ್ತಿಗೆ ನಾವೇ ಗೊತ್ತಾ ಇರ್ಬೋದು. ಹಿಂಗೆ ಸ್ಟೇಟ್ ಹೋದ್ರೆ ನಮ್ಮ ಕಾರ್ಮಿಕ ಇಲಾಖೆ ಬರೋಚೋ ಆಫೀಸು ಕಾರ್ಮಿಕ ನೋಡಿ. ಇಲ್ಲಿ ಇದೊಂದು ಸರ್ಕಲ್ ಬರುತ್ತೆ, ನಾನು ನಿಮ್ಗೆ ಕ್ಲೀನ್ ಆಗಿ ತೋರಿಸ್ತೀನಿ. ಈ ಸರ್ಕಲ್ ಇಂದ ನೀವು ಬರೀ ಒಂದು 50 ಹೆಜ್ಜೆ ಮುಂದೆ ಹೋದ್ರೆ, ನಾನು ತೋರ್ಸೋಬಿಡ್ತೀನಿ ಬಿಡ್ರಿ, ಯಾಕೆ ಸುಮ್ಮನೆ ನೀವೆಲ್ಲ ನೋಡ್ಕೊಂಡಂಗೆ ಆಗತ್ತೆ ನಮ್ಮ ಕಾರ್ಮಿಕ ಇಲಾಖೆನ. ನೋಡಿ, ನಮ್ಮ ಶ್ರೀ 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 ನಾಡಪ್ರಭು ಕೆಂಪೇಗೌಡರದ್ದು ಒಂದು ಪ್ರತಿಮೆ ಇದೆ ನೋಡಿ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ನಾವು. ಲೆಫ್ಟ್ ಹೋಗೋಕ್ಕಿಂತ ಮುಂಚೆ ನಮ್ಮ ಕಾರ್ಮಿಕ ಇಲಾಖೆ ನಿಮ್ಗೆ ಒಂದ್ಸಲ ದರ್ಶನ ಮಾಡಿಸ್ಬಿಡ್ತೀನಿ. ಎರಡೆರಡು ಕಡೆ ನೋಡಿ ಕೆಂಪೇಗೌಡರದ್ದು ಇದಿದೆ. ಇಂದಿರಾ ಗಾಂಧಿ ಇಲ್ಲಿ ಹೋಟ್ಲ್ ಐತೆ ನೋಡಿ. ಇದು ನಮ್ಮ ಕಾರ್ಮಿಕ ಇಲಾಖೆದು ಆಫೀಸ್ ಇದೆ ಇಲ್ಲಿ ನೋಡಿ. ಇದು ಎಂಟ್ರನ್ಸ್. ನಾನು ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಕತೆ ಬೇಡ ನೋಡಿ. ಇದು ಬಂದು ನಮ್ಮ ಕಾರ್ಮಿಕ ಇಲಾಖೆದು ನೋಡಿ. ಇದು ಎಲ್ಲಪ್ಪ, ನೀವು ಹೇಳಿದ್ರೆ ಒಂದು ಸೆಕೆಂಡು ತೋರಿಸ್ಬಿಡ್ತೀನಿ ಇದನ್ನು ನೋಡ್ರಿ. ನಮ್ಮ ಕಾರ್ಮಿಕ ಇಲಾಖೆ ಆಫೀಸ್ ಇದೆ, ಉಪ ಕಾರ್ಮಿಕ ಆಯುಕ್ತರ ಕಚೇರಿ. ನಿಮ್ಗೆ ಕ್ಲೀನಾಗಿ ಕಾಣ್ತಾ ಇದೆ ಇಲ್ಲೋ ಗೊತ್ತಿಲ್ಲ ನೋಡ್ರಿ. ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಇವ್ರಿಗೆ ಇದರಲ್ಲಿ. ಹಾಂ, ಈಗ ಹಾಂ ಸರಿ. ಇವಾಗ ಅಲ್ಲಿಗೆ ಹೋಗೋಣಪ್ಪ, ಮಳೆ ಬರೋಂಗೈತೆ. ಈಗ ಅದೇ ಸರ್ಕಲ್ಗೆ ಹೋಗೋಣ ನೋಡಿ. ಇಲ್ಲೊಂದು ಪ್ರತಿಮೆ, ಅಲ್ಲೊಂದು ಪ್ರತಿಮೆ, ಎರಡೆರಡು ಪ್ರತಿಮೆಗಳಿದೆ. ಕಂಚಿನ ಪ್ರತಿಮೆ ಭಾಳ ಸುಂದರವಾಗೈತೆ. ಕ್ರಾಂತಿವೀರ ಇದೊಂದು ದೇವಸ್ಥಾನ ಇದೆ, ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ. ಹಸುವಾಗಿರೋ 2 ಆನೆಗಳಿವೆ. ಜಯ ಶ್ರೀರಾಮ್. ಅನುಗ್ರಹ ಸ್ವಾಮಿ ದೇವಸ್ಥಾನ ಏನೋ ಐತೆ. ಸೊ ಇಲ್ಲಿ ನೋಡಿ ಕಾಂಪೌಂಡ್ ಐತೆ ಪಕ್ಕದಲ್ಲೇ. ಇದೆಲ್ಲ ಕಾರ್ಮಿಕ ಇಲಾಖೆಗೆ ಸೇರಿರುವಂಥದ್ದು. ಕರ್ನಾಟಕ ಗ್ರಾಮೀಣ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಒಳಗಡೆ ಆಯ್ತಾ. ಇಲ್ಲಿಂದ ಡೌನ್ ಹೋಗ್ಬೇಕು ನೋಡಿ. ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾಗಿರೋಂಥ ಸೌಲಭ್ಯ ಆರಾಮಾಗಿದೆ. ಡೈರೆಕ್ಟ್ ಆಗಿ ನೀವು ಸ್ವಲ್ಪ ದೂರ ಹೋದ್ರೆ ನಿಮಗೆ ನೋಡೋರಲ್ಲ ಅಲ್ಲಿ ಮೇನ್ ರೋಡು, ಇದೆಲ್ಲ ಒಳ್ಳೆ ಸಿಟಿ ಲಿಮಿಟ್ಸ್ ಇದ್ದಾಗ ಐತೆ. ಫಸ್ಟ್ ಪ್ಲೇಸು, ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿರೋ 23 ಜಾಗಗಳು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಆಯ್ತಾ. ಇವಾಗ ನಾವು ಕುಂಬ್ಳಗೂಡು, ದೇವಗೆರೆ, ಯಾವುದದು ಮುದ್ದಯ್ಯನಪಾಳ್ಯ, ಕಂಚನಪುರ, ಕನಕಮಾರನಹಳ್ಳಿ ಅದೆಲ್ಲ ಆಗೋಯ್ತು. ಇನ್ನಾವೆ ಇದು ಬಂದು ನಾರ್ತ್ ವೆಸ್ಟ್ ಕಡೆ ನಾನು ಇವಾಗ ಬಂದಿರೋದು. ನೋಡ್ರಪ್ಪ ಯಾವ ಕಡೆ ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇರೋದೆ. ಪುಣ್ಯ ಅಮ್ಮ ಬರ್ತಾ ಇದ್ದಾನೆ ನೋಡ್ರಿ. ಚೂರು ಲೆಫ್ಟ್, ತಿರ್ಗಾ ರೈಟ್ ನೋಡ್ರಿ. ಮನೆಗಳು ನೋಡ್ರಿ ಹೆಂಗವೆ ಹಿಂದೆ. ಪ್ರಶಾಂತವಾದಂಥ ಜಾಗ ನಾವು ಹೋಗ್ತಾ ಇರೋಂಥದ್ದು. ಮೋಸ್ಟ್ಲಿ ನಾನು ಇವಾಗ ಫಸ್ಟ್ ನಿಮಗೆ ಬೆತ್ತನಗೆರೆ ಅಂತಾನೆ ತೋರಿಸ್ತದೆ. ಇವಾಗ ಯಾವ್ದು ನಾವು ಹೋಗ್ತಾ ಇರೋದಕ್ಕೂ ಬೆತ್ತನಗೆರೆ ಅಲ್ಲ, ಸರಿನಾ? ಹೋಗ್ತಾ ಇರೋದು ಹಂಗೆ ಹೋಗಿ ತಿರ್ಗಾ ರೈಟ್ ಹೋಗ್ಬೇಕಲ್ಲ.
ಇಲ್ಲಲ್ಲ ರೀ, ಅಲ್ಲಿ ರೈಟ್ ಇರ್ಬೇಕು. ಇಲ್ಲಿ ರೈಟ್, ಆಮೇಲೆ ತಿರ್ಗಾ ಇಲ್ಲಿಂದ ಲೆಫ್ಟ್. ಯಾವ್ದ್ರೆ ಇದು ಜಾಗ ಸಖತ್ತಾಗಿ ಹೆಂಗ ಶಾರ್ಟ್ ಕಟ್ಗಳವೆ ನೋಡ್ರಿ. ನಮ್ ಬ್ಯಾಂಗ್ಳೂರ್ ಎಷ್ಟು ಬೆಳೆದೈತೆ. ನಾವು ಮನೇಲಿ ಕುತ್ಕೊಂಡು ಬ್ಯಾಂಗ್ಳೂರ್ ಇಷ್ಟೇನೆ ಅಂತ ಅನ್ಕೋತೀವಿ. ಇಲ್ಲ ತೋರ್ಸಪ್ಪ, ಹೋಗ್ತಾ ಇದೀವಿ ಸ್ಟ್ರೈಟಾಗಿ ಹೋಗ್ಬೇಕು. ನೋಡ್ರಿ ಮನೆಗಳು ನೋಡ್ರಿ ಏನ್ ಸುಂದರವಾದ ಎಲ್ಲ ಕಡೆ ಮನೆಗಳು. ಹಾ ಏನ್ ಮಾಡ್ಲಿ ರೀ, ಕುತ್ಕೊಂಡು ಹಂಗೇನೆ ಮಾಡ್ಬೇಕು, ಇನ್ನೇನು ಕಾಣಿಸಲ್ಲ. ನೋಡಪ್ಪ ಎಲ್ಲಾರು ತಣ್ಣಗೆ ಇಲ್ಲಿರೋ ಬರೋ ದಿನಸಿ ಅಂಗಡಿ ಎಲ್ಲ ನೋಡಿ. ಮುಂದಕ್ಕಿಂತ ಒಂದು ಮನೆಗಳು ಅವು. ಮನೆ ಕಟ್ ನೋಡು, ಮದ್ವೆ ಮಾಡಿ ನೋಡು ಅಂತಾರ. ಮನೆ ಕಟ್ಟೋದೇ ಕಷ್ಟ. ಕಟ್ಟಿರೋ ಮನೆ ಕೊಡ್ತಾರೆ, ಅದಕ್ಕೆ ತಗೊಳೋದಕ್ಕೆ ಏನ್ರಿ ಕಷ್ಟ ನಿಮ್ಗೆ. ಎಲ್ಲಾ ಸೌಕರ್ಯಗಳು ಕೊಟ್ಟು ಮೆಟೀರಿಯಲ್ಸ್ ಎಲ್ಲ ಮಸ್ತ್ ಆಗಿರೋದು ಹಾಕು. ನೋಡಿ ಇಲ್ಲೊಂದು ರೋಡ್ ಬಂತು ನೋಡಪ್ಪ, ಇಲ್ಲಿಂದ ಬಲಗಡೆಗೆ ಹೋಗ್ಬೇಕು ನಾವು. ಬೇರೆ ಕಡೆಯಿಂದ ಮೇನ್ ರೋಡ್ ಟಚ್ ಆಗುತ್ತೆ, ಬಟ್ ನಾನು ಒಳಗಡೆಯಿಂದ ಬಂದೆ. ನೋಡ್ರಾ ಹಿಂಗೆ ಇಲ್ಲಿ ಫುಲ್ಲಾಗಿ ಡೆವಲಪ್ ಆಗೈತಪ್ಪು. ನೋಡಿ ಇಲ್ಲಿ ಜಾಗ ಯಾವುದು ಅಂತಾನು ಹೇಳ್ತೀನಿ. ವಿಶ್ವೇಶ್ವರಯ್ಯ ಲೇಔಟ್ ಮೇನ್ ರೋಡ್ ಅಂತ ಬರ್ತೈತೆ ಎಲ್ಲ. ಇಲ್ಲಿ ನೋಡಿ ಬಸ್ ಟ್ರಾನ್ಸ್ಪೋರ್ಟೇಶನ್ ನೋಡ್ರಿ, ಇಲ್ಲಿ ಆ ಕಡೆಯಿಂದ ಬಸ್ ಇಲ್ಲ, ಇಲ್ಲೈತೆ ನೋಡ್ರಿ. MF29 ಅಂತ ಐತೆ ನೋಡ್ರಿ. ಹಿಂಗಾರ ಹಿಂಗೆ ಇಲ್ಲಿ ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ಐತಪ್ಪು. ಏನು ಇದು ಟೂರಿಸ್ಟ್ ಪ್ಲೇಸಾ? ಸಿರದೆ ಅಲ್ಲಿ ಅಪ್ಪು ನಾಗಚಂದ್ರ ಪೋಸ್ಟ್ ಸಿದ್ದದ ಹಳ್ಳಿ ಅಂತ. ನಾವ್ ಇದೆಲ್ಲ ಹೆಸರು ಕೂಡ ಕೇಳಿಲ್ಲ ರೀ, ನಿಜವಾಗ್ಲೂ ಹೇಳ್ಬೇಕು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಕನಕಪುರ ಅಂತ ಅಂದ್ರೆ ಕನಕನ ಹಳ್ಳಿ ಅಂತ ಇತ್ತು. ಕನಕನ ಹಳ್ಳಿ ಅಂದ್ರೆ ಚಿನ್ನದ ಹಳ್ಳಿ ಅಂತ ಆ ತರ ಇತ್ತು. ಇವಾಗ್ಲೂ ಚಿನ್ನದಲ್ಲಿ ಬಿಡಿ, ಇದು ಕನಕಪುರ ಅಂತ ಆಯ್ತು. ತಾಯಿ ಊರು ಅದು. ಏನು ಸೀರಗದ್ದ ಹಳ್ಳಿ ಅಂತ ಹೆಸರುಗಳೆಲ್ಲ ಬಹಳ ಚೆನ್ನಾಗಿರ್ತವೆ. ಆಗಿನ ಕಾಲದಲ್ಲಿ ಹೇರಿ ಯಾರು ಹೆಸರು ಹಾಕಿರ್ತಾರೆ. ಕಷ್ಟಪಟ್ಟು ಏನೋ ಒಂದು ಸಾಧನೆ ಮಾಡಿರ್ತಾರೆ. ಜಾಗಕ್ಕೆ ಅವ್ರ ಹೆಸರು ಇಡ್ಬೇಕು ಅಂದ್ರೆ ಅಷ್ಟು ಸುಲಭನೇ. ಜನಾಂಗಕ್ಕೆ, ನಮ್ಮ ದೇಶಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡಿರ್ತಾರೆ, ಅದಕ್ಕೋಸ್ಕರ ಅವ್ರ ಹೆಸರು ಇಟ್ಟಿರ್ತಾರೆ. ಅದ್ರ ಬಗ್ಗೆ ಮಾತಾಡೋ ಅಷ್ಟು ಏನಂತಾರದು, ನಾನು ದೊಡ್ಡ ಮನುಷ್ಯ ಅಲ್ಲ. ನೋಡ್ರಿ ಏನ್ ಚೆನ್ನಾಗೈತೆ. ಇಲ್ಲಿ ಪ್ರಪಂಚನೇ ಬೇರೆ ಐತೆ ರೀ. ಯಾವ್ದ್ರಿ ಇದು? ಪಟ್ಟಂತ ಲೆಫ್ಟ್ ತಿರುಗ್ಬೇಕು. ಯಾವ ಸಖತ್ತಾಗಿರೋ ರೋಡು ಮತ್ತೆ ಅಪಾರ್ಟ್ಮೆಂಟ್ ಏನೋ ಭಯಂಕರವಾಗೈತೆ ಅಪಾರ್ಟ್ಮೆಂಟ್. ಯಾವ್ದು ಸಖತ್ತಾಗಿರೋ ರೋಡ್ ಐತೆ, ಇದರಿಂದ ಲೆಫ್ಟ್ ಬೇಕು. ಅಮ್ಮ ತಾಯಿ ಮೊಬೈಲ್ ಬಿಡ್ತಾಯಿ. ಇಲ್ಲೇ ರೀ ಇಂಥ ರೋಡ್ ಇದ್ರಿ, ಇಲ್ಲೇ ಇರೋದು ನೋಡ್ರಿ. ಫಸ್ಟ್ ಇನ್ನೇನು ಸ್ವಲ್ಪ ದೂರ ಐತೆ ಗೌಡ್ರ ಮನೆ ಅಂತೆ. ಇನ್ 4 ನಿಮಿಷದಲ್ಲಿ ಐತಂತ ನೋಡ್ರಿ. ಇಂಥ ಸಿಟಿ ಒಳಗಡೆ ಇರೋಂಥ ಅಪಾರ್ಟ್ಮೆಂಟ್ ಇದು. ನಮ್ಮ RGRSC ಅಲ್ಲಿಂದ ಬರೋಂಥದ್ದು. ಮೋಸ್ಟ್ಲಿ ಇದೇ ಇದೆ ಅಂದ್ರೆ ಯಾವ್ದೋ ವಿಧಾನಸೌಧ ಇದ್ದಂಗೆ ಐತೆ. 12 ನಿಮಿಷ ತೋರಿಸ್ತಾ ಇತ್ತಾ. ಇದೆಲ್ಲ ಒಳಗಡೆ ಹೋಗ್ಬೇಕು. ನೋಡ್ರಿ ಏನ್ ಜೋರ ಕಟ್ಟೋರಪ್ಪು. ಕಲ್ಟ್ ನಿಯೋ ಜಿಮ್ ಕಾಸು ಕೊಟ್ಟು ಎಕ್ಸರ್ಸೈಸ್ ಮಾಡೋಂಥ ನೋಡ್ರಿ. ಯಾವ್ದು ಏನೈತೆ ಏರ್ ಫೋರ್ಸ್ ಸ್ಟೇಷನ್ ಚಿಮ್ನಿ ಇಲ್ಲಂತೆ. ಬಿಡಲ್ಲ ನೋಡ್ರಪ್ಪ. ಅಂಬಾಸಿಡರ್ ಕಾರ್, ಬ್ಯೂಟಿಫುಲ್ ಕಾರ್, ಒಂದ್ ಮನೆ ಕರೋಡ್ಪತಿ. ಇಂಥ ಕಾರ್ ಮುಂದೆ ಎಲ್ಲ ಇಲ್ಲ ಯಾವ ತರ ನೋಡ್ರಿ. ನೋಡ್ತಾ ನಾವು ಮಾತಾಡ್ಕೊಂಡು ಹೋಗಿದ್ರೆ ಎಲ್ಲಿಗೋ ಗೊತ್ತಾಯ್ತಾ ಇದ್ದೆ. ಈ ಕಡೆನೆ ನೋಡಿ, ಇಲ್ಲಿ ಯಾವ್ದೋ ಒಳ್ಳೆ ರಾಜರ ಮನೆ ಇದ್ದಂಗೆ ಐತೆ.
ಇಲ್ಲಿ ಈ ಮನೆಯಿಂದ ಡೈರೆಕ್ಟಾಗಿ ಯಾವ್ದು ಲೆಫ್ಟ್ ತೋರಿಸ್ತೈತೆ. ಏನ್ರಿ ಯಾವ್ದು ರಾಂಗ್. ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರೂಟ್ಗಳು ಸಿಗ್ನಲ್ ಬಿಟ್ಟೈತಪ್ಪ ದೇವದಿಂದ. ಅಯ್ಯ ಸಿಗ್ನಲ್ ತಕ್ಕದ್ದು ಬರ ಬಾಮ್ಮ ತಾಯಿ ಮೂಕಾಂಬಿಕೆ ಬಾ ಬರವ. ಒಂದು ತಿರ್ಗಾ ಬಂದು ಈ ಜಾಗದಲ್ಲಿ ತಗ್ಲಾಕಬಿಟ್ಟೆ. ಅದೇ ಉಲ್ಟಾ ಆಯ್ತು. ಸ್ವಲ್ಪ ಏನು ತೊಂದರೆ ಏನಿಲ್ಲ. ಈ ಹಿರೀಕರು ಮುಂದೆ ನಿಂತವ್ರಲ್ಲ ಅವ್ರು ಹೇಳಿದ್ರು ನನಗೆ, ಏನ್ರಿ ಇದು ಸಪ್ತಗಿರಿ ಯೂನಿವರ್ಸಿಟಿನ, ಬೃಹತ್ತಾರವಾದಂತಹ ಬಿಲ್ಡಿಂಗ್ ಏನು ನಾನು ನಿಮ್ಗೆ ತೋರಿಸಿದೆ, ಇದು ಸಪ್ತಗಿರಿ ಯೂನಿವರ್ಸಿಟಿ ಅಂತ. ಹಾ, ಕೇಸರಘಟ್ಟ ಮೇನ್ ರೋಡ್ ಅಂತ ಇದೆ. ಏರ್ಫೋರ್ಸ್ ಸ್ಟೇಷನ್ ಚಿಮ್ನಿ ಹಿಲ್ಸ್ ಅಂತ ಆಯ್ತು. ನೋಡ್ರಿ ಹೆಂಗೈತೆ ರೀ ಬಿಲ್ಡಿಂಗ್ ರೀ. ನೋಡಿ ಎಷ್ಟು ದೊಡ್ಡದಾಗೈತೆ, ಎಷ್ಟು ಫ್ಲೋರ್ ಐತೆ ನೋಡಿ. ಸಪ್ತಗಿರಿ ಯೂನಿವರ್ಸಿಟಿ ಅಂತ ಇದು. ಹಾ, ತಗೊಂತಾರ ಇದ್ರಲ್ಲಿ ಅದೇನು ಅಂದ್ರಲ್ಲ, RGRHC ಅಲ್ಲಿಂದ ಸಿಗುವಂತಹ ಪ್ಯಾಕ್ ಅಲ್ಲಿಂದ ಇಲ್ಲಿಗೆ ನೋಡಿ ಅಂತ ಎಜುಕೇಶನ್ ಸೆಂಟರ್ ಇದು. ಇವಾಗ ಓಪನ್ ಆಗ್ತಾ ಇರೋದು ಇನ್ನೂ ಐತೆ ರೀ ಅಕ್ಕಪಕ್ಕ. ಸಪ್ತಗಿರಿ MPS ಯೂನಿವರ್ಸಿಟಿ ಅಂತ. ಹೆಸರುಘಟ್ಟ ಮೇನ್ ರೋಡ. ಹೆಸರುಘಟ್ಟ ಮೇನ್ ರೋಡ್ ನೋಡಿ. ಇಲ್ಲೆಲ್ಲ ಹೆಂಗೈತೆ, ಫುಲ್ಲಿ ಡೆವಲಪ್. ಇನ್ಸೈಡ್ ಬ್ಯಾಂಗ್ಳೂರ್ ಅಂತಾನೆ ಅನ್ಕೊಳ್ಳಿ. ಇನ್ನೊಂದು ಸಿಗ್ನಲ್ ಸಿಕ್ತು ಇವಾಗ ನನಗೆ. ಇನ್ನೊಂದು ಸಿಗ್ನಲ್ ಸಿಕ್ತು, 14 ಸೆಕೆಂಡು, 12 ಸೆಕೆಂಡು. ಹಿಂಗೆ ಕತೆ ಸೆಕೆಂಡ್. ಯಾವ ಕಡೆ ನೋಡಿ. ಓ, ಇನ್ನ ಏನ್ರಿ ಹಂಗೆ 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 ಸುತ್ಕೊಂಡು ಹೋಗ್ಬೇಕು. ರೋಡ್ಗಳು ನೋಡಿ, ಅಕ್ಕಪಕ್ಕ ನೋಡಿ ಕಟ್ಟಿರೋಂಥದ್ದು. ಯಾವ್ದು ಇತಿಹಾಸ ಇದೆ. ಇಲ್ಲಿಂದ ಸ್ವಲ್ಪ ರೈತಲ್ಲ ಹಿಂಗೆ. ಯಾವುದೋ ಕಾಲೇಜ್ ರಸ್ತೆ ಅಂತ ಐತೆ, ಆ ಬೋರ್ಡೇ ಮುಚ್ಚೋಗೈತೆ ನೋಡ್ರಿ. ಇಲ್ಲೊಂದು ಮಸ್ತ್ ಇಲ್ಲಿಂದ ಅಲ್ಲಿ ಗಂಟೆ ಅಪಾರ್ಟ್ಮೆಂಟ್ ಐತೆ. ಇನ್ನು ಹೋಗ್ತಾ ಇರೋದು ಕರೆಕ್ಟ್ ಆಗೈತಲ್ಲ. ಇಲ್ಲಿಂದ ಫಸ್ಟ್ ಒಂಚೂರು ಲೆಫ್ಟ್ ಹೋಗ್ಬೇಕು. ಎಲ್ಲಿ ಹೋಗೋದು ಇದು? ಇಂಡಿಯನ್ ಪೆಟ್ರೋಲ್ ಬಂಕ್ ಬರ್ತೀವಿ ನೋಡಿ. ಇಂಡಿಯನ್ ಪೆಟ್ರೋಲ್ ಬಂಕ್ ಇಂದ ಲೆಫ್ಟ್ ಹೋಗ್ಬೇಕು. ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ನಿಮ್ಗೆ ಈಸಿಯಾಗಿ. ಇವತ್ತು ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ನೋಡಿ, ಕೇಳಿಸ್ಕೊಳ್ಳಿ ಇನ್ನೊಂದ್ಸತಿ. ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್, ಅಲ್ಲಿಂದ ಲೆಫ್ಟ್ ನೋಡಿ. ರೈಲ್ವೆ ಟ್ರೈನ್ ಕಾಣ್ತಾ ಇತ್ತು. ಇನ್ನೊಂದು ಬೇಕು, ಬಸ್ ಸ್ಟಾಪ್ ಬೇಕು ಅಂದ್ರೆ ಟ್ರೈನೇ ಕಟ್ತಾ ಇದ್ವಿ. ಟ್ರೈನೇ ಸಿಕ್ಬೇಕು. ಇನ್ನು ಎಷ್ಟು ಕಿಲೋಮೀಟರ್ ಐತೆ? 100 ಕಿಲೋಮೀಟರ್ ಐತಿ. ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಬರೀ 100 ಕಿಲೋಮೀಟರ್ ಇರೋದು. ಪಾಪ 2 ಇಂಜಿನ್ ಹಾಕಿ 1,000. 2 ಇಂಜಿನ್ ಹಾಕೋದು. ಪಕ್ಕದ ರೋಡು
ಇಲ್ಲಿ ಹೋಗ್ತಾ ಇದ್ದೀನಿ. 3 ಕಿಲೋಮೀಟರ್ ಸಿಗುತ್ತೆ, 9 ನಿಮಿಷ ಅಂತ ತೋರಿಸ್ತಾ ಇದೆ. ಇಲ್ಲಿಂದ ಯಾವ ಕಡೆಪ್ಪ, ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ? ಇಲ್ಲಿಂದ ರೈಟ್ ಹೋಗ್ಬೇಕು. ಇಲ್ಲಿಂದ ರೈಟ್ ಸೈಡ್ ಹೋಗ್ಬೇಕು. ಹಿಂಗ್ ಹೋಗಿ ಇಲ್ಲಿ ಬಲಗಡೆಗೆ ಹೋಗ್ಬೇಕು. SS ವಿದ್ಯಾ ಕೇಂದ್ರ. ಆಮೇಲೆ ಇನ್ಯಾವ ಕಡೆ ಇಲ್ಲಿ ಎಲ್ಲ ಬರ್ತದೆ. ಹೆಸರುಘಟ್ಟ, MS ಪಾಳ್ಯ, ಬೀಗೆರೆ, ತಿಪ್ಪಿಹಳ್ಳಿ. ಈ ಕಡೆಯಿಂದ ಹಂಗೆ ಸ್ಟ್ರೈಟ್ ಹೋಗ್ಬೇಕು ನಾವು. MS ಪಾಳ್ಯ ಹತ್ರ ಬಂದ್ಬಿಟ್ರ. ಅವ್ನು ಯಾವ ಸಿಗ್ನಲ್ ಇಲ್ಲ, ಯಾವ ಹೆಲ್ಮೆಟ್ ಇಲ್ಲ, ಹೋಗ್ತಾವ್ನಿ. ಸ್ವಾಮಿ ಬೆತ್ತನ್ಗೆರೆ ಹಿಂಗೇನಾ? ಬೆತ್ತನ್ಗೆರೆ ನೋಡಿ, ನಮ್ಮ ಆಟೋ ಸಾವುಕಾರ ಹೇಳೋದು, ಹೆಲ್ಪ್ ಮಾಡೋದು. 2 ಸೆಕೆಂಡ್ ಮಾತಾಡೋಕ್ಕಿಂತ ಮುಂಚೆ ನಾವು ಓರೋರ ಇದೇ ತರ ಬೆತ್ತನ್ಗೆರೆ ನೋಡ್ರಿ. ಇಲ್ಲೆಲ್ಲ ಬಹಳ ಜೋರಾಗೈತೆ. ಯಾವ ಕಡೆ ರೀ? ಕೊಡ್ರಿ, ತೋರ್ಸಿ. ಅವ್ನು ಹಂಗೆ ತೋರ್ಸಿದ್ದು ನೋಡಿ. ಇಲ್ಲಿ ಬಸ್ ಸ್ಟಾಪ್ ಐತೆ, ಅಲ್ಲಿ ಹಿಂದ್ಗಡೆ ಕೆರೆ ಐತೆ ದೊಡ್ಡದಾಗೆ. ಸರಿ ರೀ. ಆ ಕಡೆ ಹೋಗ್ಬೇಕು. ಆ ಕಡೆ ಅವ್ರು ಹಿಂಗೆ ಅಂದ್ರು, ಬಟ್ ಹಿಂಗೆ 2 ಐತಲ್ಲ ನೋಡಿ. ಅಲ್ಲಿ ಬಸ್ ಐತೈತಲ್ಲ, ಆ ರೂಟ್ ಅದು ನೋಡಿ. ಅಲ್ಲಿ ಸಿಗ್ನಲ್ ಇಂದ ಇಲ್ಲಿ ಬಂದಿದ ತಕ್ಷಣನೇ ಇಲ್ಲಿ ಬಸ್ ಹೋಗುತ್ತೆ, ಆ ರೂಟ್ ನೋಡಿ. ಇಲ್ಲಿ ಆ ಬಸ್ ನಂಬರು 250 AB ಅಂತ ಐತಿ, ಅದು ನೋಡ್ಕೊಳ್ಳಿ. ಅದು ನೋಡಿ, ಪುರಸಭೆ ಕಾರ್ಯಾಲಯ ಚಿಕ್ಕಬಾಣಾವರ. ಚಿಕ್ಕಬಾಣಾವರ, ಹೌದು, ನೋಡ್ಕೊಳ್ಳಿ. ಚಿಕ್ಕಬಾಣಾವರ ಪುರಸಭೆ ಅದು ಆಫೀಸ್ ಇರೋದು. ನೋಡ್ಕೊಳ್ರಿ, ಸರಿ ನಿನ್ರಿ. ಇವಾಗ ಕರೆಕ್ಟ್. ಕೆರೆ ಈ ಕಡೆ ಭಾಗ, ಕೆರೆ ಆ ಕಡೆ ಭಾಗ. ಸೊ 2 ಕಡೆ ರೋಡ್ ಐತೆ. ಕೆರೆ ಈ ಕಡೆ ಭಾಗಕ್ಕೆ ಹೋಗಿ, ಅಂದ್ರೆ ಈ ಕಡೆ ಅಂದ್ರೆ ಎಡಗಡೆ. ಕೆರೆ ಬಲಗಡೆಗೆ ಹೋಗ್ಬೇಡಿ, ಕೆರೆ ಎಡಗಡೆಗೆ ಹೋಗಿ. ಮೋಸ್ಟ್ಲಿ ಇವತ್ತು ಎಷ್ಟಾಗುತ್ತೆ ನೋಡ್ತೀನಿ. 3,10,000 ಈಗ 10,000 ನೀವು ಹೆಂಗೆ ನಿಮ್ಗೆ ವೇಸ್ಟ್ ಆಯ್ತು ಅನ್ನೋ ನೀವು ಹೇಳ್ತೀನಿ. ಇಲ್ಲೆಲ್ಲ ಇನ್ನು ಸಿಮೆಂಟ್ ಕಟ್ತಾ ಇದ್ದಾರೆ. ಇದು ಯಾವ ಬೇರೆ ಅದಕ್ಕೆಲ್ಲ ನಮ್ಗೆಲ್ಲ RGRHCL ಅಲ್ಲಿ ಅವರೇ ಒಳಗಡೆನೆ ಎಲ್ಲ ಬಿಲ್ ಮಾಡ್ಕೋತಾರೆ. ಏನು ಜೋರ ಕ್ಲಬ್ ಗಿಬ್ಬ ಏನೋ ಇದೆ, ಏನ್ರಿ ಇದು ಯಾವುದೋ ಕ್ಲಬ್, ನಾನ್ ವೆಜ್ ಅಂತ ಎಲ್ಲ ಬರ್ತೈತೆ. ಬಸ್ ಬರುತ್ತೆ ರೀ, ಇಲ್ಲಿ ಬರ್ತಾ ಇತ್ತಲ್ಲ 250 AB ಅಂತ. ಆಮೇಲೆ ಬಸ್ ಬರುತ್ತೆ. ಬರ್ತಾ ಇರಿ. ನಾನು ಹೇಳಿಲ್ವಾ, ಬ್ಯಾಂಗ್ಳೂರಲ್ಲಿ ಹಳ್ಳಗಳು ಹಂಪಗಳಿಗೆ ಏನು ಕಡಿಮೆ ಇಲ್ಲ. ನಮ್ ತಲೆಮಾರಂತೂ ಆಗೋಯ್ತು. ನಮ್ಮ ಮಕ್ಳು ಎಲ್ಲ ಅವ್ರ ಮಕ್ಳು ತಲೆಮಾರದು ಹಿಂಗೆ ಇರ್ತದೆ. ಯಾವುದೇ ಕಾರಣಕ್ಕೆ ರೆಡಿ ಆಗಲ್ಲ. ಏನಾದ್ರು ಸಿಟಿ ರೆಡಿ ಮಾಡ್ತಾವ್ರೆ, ಏನೋ ಮಾಡ್ತಾವ್ರೆ, ಏನ್ ಬರ್ತಾವ್ರೆ ಗೊತ್ತಿಲ್ಲ. ಪಕ್ಕದಲ್ಲಿ ನೋಡಪ್ಪ, ಇಲ್ಲಿ ಯಾವುದೋ ನೋಡಿ ಹಿಂಗೆ ಇದು ನೀರು ಹೋಯ್ತಾ ಇತ್ತು, ರೆಡಿ ಮಾಡ್ತಾವ್ರೆ. ಬರ್ತೀರಿ ಮೋಸ್ಟ್ಲಿ ಅದೇ ಇರ್ಬೇಕ್ರಿ. ಆಗಲ್ಲ ನೋಡಿ, ಅಲ್ಲಿ ಕಾಣ್ತಾ ಇತ್ತು ನೋಡಿ, ಅಲ್ಲೈತೆ ನೋಡಿ. ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಓಡಾಡ್ತಾರೆ ಈ ಜಾಗದಲ್ಲಿ. ಅದು ನಮ್ಮ ಭಾರತ ದೇಶ. ಅಲ್ಲೈತೆ ನೋಡಿ, ಅದೇ ಲೆಫ್ಟ್ ಅಂತ ತೋರಿಸ್ತಾ ಇದೆಯಲ್ಲ, ತೋರಿಸಿ. ಹಂಗೆ ವೆರಿ ಗುಡ್. ಗಾಣಿಗರ ಹಳ್ಳಿ ಅಂತ ಐತೆ ಈ ಕಡೆ ಸೈಡು ನೋಡಿ. ಇಲ್ಲಿ ಬರುತ್ತೆ ನೋಡಿ, ಹೆಸರುಘಟ್ಟ, ಸೋಲದೇವನಹಳ್ಳಿ,
ಆಮೇಲೆ ಕೆಂಪಾಪುರ ಹಿಂಗೆ ಹೋಗ್ಬೇಕಾದ್ರೆ ನೀವು. ಈಗ ತೋರಿಸ್ರಿ ಬ್ಯೂಟಿಫುಲ್. ಯಾವ ವಿಚಾರ ಕಡಿಮೆ ಆಗೈತ್ರಿ ನೋಡಿ. ರೋಡ್ಗಳು ರೆಡಿ ಆಯ್ತಾಯ್ತೆ. ಹೆಂಗೆ ಯಾತ್ರ ಹೆಂಗ್ ಮುಗ್ದ ಕರ್ನಾಟಕದವನಲ್ಲ ಬೇರೆ ಆ ಥರ ಗಾಡಿ ಓಡಿಸ್ಕೊಂಡು ನೋಡಿ ಇಲ್ಲೆಲ್ಲ ರೆಡಿ ಆಯ್ತಾಯ್ತು ರೋಡ್ಗಳು ನೋಡಿ. ಅಲ್ಲಿಗೇನೆ ರೆಡಿ ಆಗ್ತಾ ಇರೋದು ರೋಡ್ಗಳು ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾವೆ. ಯಾವ ಫೀಟ್ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾವ್ರೆ ನೋಡ್ರಿ. ಅಲ್ಲಿ ಕಾಣ್ತಾ ಐತೆ ಬಿಲ್ಡಿಂಗು ಬೆತ್ತಂಗದು. ನೋಡೋದಕ್ಕೆ ಸಂತೋಷ ಆಯ್ತದೆ. ಅಲ್ಲಿ ಹೋಗಿ ಡೆಡ್ ಎಂಡ್ ಅಲ್ಲಿ ಲೆಫ್ಟ್ ಹೊಡಿಬೇಕು. ಒಂದು 2 ವರ್ಷದಲ್ಲಿ ನೋಡ್ರಿ ಇದು ಹೆಂಗಿರುತ್ತೆ ಅಂತ. ತಿರ್ಗಾ ಇದನ್ನೇ ನಾನು ತೋರಿಸ್ತೀನಿ 2 ವರ್ಷದಲ್ಲಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಹೌದಪ್ಪ ಅಯ್ಯಯ್ಯೋ ನಾನು ಅವತ್ತು ತಗೊಬೇಕಾಗಿತ್ತು ಮಿಸ್ ಆಗೋಯ್ತೆ ಅಂತ. ಮೋಸ್ಟ್ಲಿ ಐತಾರೆ. ನಾನು ಈ ಎಪಿಸೋಡಲ್ಲಿ ಹಾಕ್ತೀನಿ ಎಷ್ಟು ಖಾಲಿ ಐತೆ ಅಂತ ತೋರಿಸ್ತೀನಿ. ಇಲ್ಲಿಂದ ಈ ಕಡೆ ರೋಡ್ ಐತೆ, ಆ ಕಡೆ ಐತೆ ರೋಡ್, 2 ಕಡೆ ರೋಡ್ ಐತೆ, ಅಕ್ಕಪಕ್ಕ ಐತೆ. ಈ ಕಡೆ ಎಲ್ಲ ಬೇರೆಯವ್ರದ್ದು ಯಾರ್ಯಾರ್ದು ಲೇಟ್ ಐತೆ. ಐತೆ ಅಲ್ಲಿ ರೆಡಿ ಆಯ್ತೈತೆ. ನಾನು ಹೆಂಗ್ ಹೋಗ್ಬೇಕಾ ಹಂಗ್ ಹೋಗ್ಬೇಕಾ, ಅಲ್ಲಿ ಜಾಗ ಆಯ್ತಾ ಇನ್ನೂ ಗೊತ್ತಿಲ್ಲ. ಹೇಳೋರು ಮುಂದಕ್ಕೆ ಹೋಗಿ ಅಂತ. ಇಲ್ಲಿ ಮುಂದಕ್ಕೆ ಹೋದ್ರೆ ರೋಡೇ ಕಾಣಿಸ್ತಾ ಇಲ್ಲ ನನಗೆ. ಇವ್ರು ಯಾರೋ ಪುಣ್ಯಾರ್ಥಿಗಳು ಬೈಕಲ್ಲಿ ನಿಂತವ್ರೆ. ಈ ಕಡೆ ರೋಡ್ ಐತಿ. ನಿಜ ಸಿಮ್ಸಿಮಿದ್ರು ಇರುತ್ತೆ ರೋಡ್ ಇರ್ತದೆ. ಅಲ್ಲಿ ಹೋಯ್ತವ್ರೆ. ಹೋಗೋ ಬದಲು ಮತ್ತೆ ಅವರು ಹುಡುಕೊಂಡೇ ಹೋಗ್ತಿರೋದು. ಈ ಎಂಡಲ್ಲಿ ಆ ಮನುಷ್ಯರು ನಡ್ಕೊಂಡು ಬರ್ತಾವ್ರ. ತೋರಿಸ್ತಾ ಕರೆಕ್ಟಾಗ ಅದೇ ರೀ. ಬಟ್ ಇದಕ್ಕೆ ಎಂಟ್ರಿ ಯಾವ ಕಡೆ ಐತೆ? ಎಂಟ್ರಿ ಅಲ್ಲೈತೆ. ಎಲ್ಲ ಬೇಕಂತ ಹೇಳ್ತಾರೆ ಏನಕ್ಕೆ ಕೇಳೋರು. ಇಲ್ಲೇ ಪಕ್ಕ ಬಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಎಲ್ಲಿ ಅಂತ. ನೋಡಿ ಇಲ್ಲಿ ರೆಡಿ ಆಗ್ತಾ ಇತ್ತು. ಇದು ಬೆತ್ತಂಗೆರೆ ಇದು. ಗಾಡಿ ಇಲ್ಲೇ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ತೆಗ್ದು ಹೋಗೋಣ. ಜೈ ಶ್ರೀರಾಮ್. ನಮ್ಮ ಸೆಕ್ಯೂರಿಟಿ ಸಾಹೇಬರು ಬಂದರು. RGRHCL है, हिंदी कन्नड़ा तमिल तेलुगु हिंदी वाले हैं. RGRHCL है ना, राजीव गांधी हाउसिंग लोन. हाँ कन्नड़ न्यू ಕನ್ನಡದವರಲ್ಲ ಸುಮ್ಮನೆ. ಅವರು ಕೆಂಗೇರಿನಲ್ಲಿ ಫ್ಲಾಟ್ ತಗೊಂಡಿದ್ದಾರೆ. ಕೆಂಗೇರಿನಲ್ಲಿ ಕೆಂಗೇರಿನಲ್ಲಿ ಇನ್ನೂ ಹೋಗಿಲ್ಲ ಸರ್. ಅಲ್ಲ ಎಲ್ಲಿ ತಗೊಂಡಿದ್ದಾರೆ ನಿಮ್ಗೆ ಎಲ್ಲಿ ಅಲಾಟ್ ಆಗಿದೆ? ಅದೇ ನಮ್ಮ ಮನೆಯವರು ನೋಡ್ಕೊಂಡ್ ಬಂದಿದ್ದಾರೆ. ದೇವಗೆರೆ ಇರ್ಬೇಕು. ನಂದು DBS ಅಂತ ಇದೆ, ಡಿಜಿಟಲ್ ಭಾರತ್ ಸೇವಾ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಬೇಕಾದ್ರೆ ಹಾಕ್ಕೊಳ್ಳಿ. ನೀವು ಇವಾಗಲೇ ನೋಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಮಾಹಿತಿ ಅದರಲ್ಲೇ ಕೊಡ್ತೀನಿ. 23 ಕಡೆ ಬ್ಯಾಂಗ್ಳೂರಲ್ಲಿ 23 ಕಡೆ, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಪ್ರತಿಯೊಂದು ಮಾಹಿತಿ ಅದರಲ್ಲಿದೆ.
ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ. ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.